ಅನ್ಯಾಯ ದುಷ್ಟ ಪ್ರವೃತ್ತಿ ಬೆಳೆದು ನಿಂತಾಗ ಸರಿ ಮಾಡುವುದಕ್ಕಾಗುವುದಿಲ್ಲ. ಇವತ್ತು ನಮ್ಮ ಧರ್ಮವನ್ನೇ ಬಿಟ್ಟು ಬೇರೆ ಧರ್ಮವನ್ನು ಅನುಸರಣೆ ಮಾಡುವಂತಹ ಪ್ರಸಂಗ ಇದೆ. ಕಾಮಕ್ಕೆ ಬಲಿಯಾಗಿ ಧರ್ಮಾಂತರ ಮತಾಂತರ ಆಗ್ತಾ ಇದೆ. ಇಂತಹ ಮತಾಂತರ ಧರ್ಮಾಂತರಗಳಿಗೆ ಮೂಲ ಕ್ಷುದ್ರವಾದ ಕಾಮ, ತಾತ್ಕಾಲಿಕವಾದ ಕಾಮ, ಚರ್ಮದ ಮೇಲಿನ ಪ್ರೀತಿ, ಗುಣಗಳ ಮೇಲಿನ ಪ್ರೀತಿಯಲ್ಲ. ಯಾವ ಧರ್ಮ ಅನಾದಿ ಕಾಲದ ಧರ್ಮ, ಸನಾತನ ಧರ್ಮ, ಕೋಟಿ ಕೋಟಿ ಅಲ್ಲ ಅನಂತ ಸಜ್ಜನರು, ಋಷಿಗಳು, ಮುನಿಗಳು, ಜ್ಞಾನಿಗಳು, ಮಹಾನುಭಾವರು, ಸಾಧಕರು, ಸಂತರು, ಹರಿದಾಸರು ಎಲ್ಲರೂ ಅನುಷ್ಠಾನ ಮಾಡಿದ್ದು, ಅದರ ಸಿದ್ಧಿಯನ್ನು ಪಡೆದದ್ದು. ಅಂತಹ ಧರ್ಮವನ್ನು ಕಾಸಿನ ಕಿಮ್ಮತ್ತು ಇಲ್ಲದೇ ಇದ್ದಂತೆ ತಾತ್ಕಾಲಿಕವಾದ ಚರ್ಮದ ಪ್ರೀತಿಯಿಂದ ಕಡೆಗಣಿಸಿ ಕಾಲ್ಕಸ ಮಾಡಿ ಹೋಗುವಂತಹ ಮೂಢಾತ್ಮರಿದ್ದಾರೆ. ಅಂತಹ ಪ್ರಸಂಗವನ್ನು ಯುವಕ ಯುವತಿಯರಿಗೆ ತರುವುದಕ್ಕೆ ಕಾರಣ ಒಂದು ಔದಾಸೀನ್ಯ. ಯಾವ ಪಾಲಕರು ಉದಾಸೀನರಾಗಬೇಡಿ, ನೀವು ಬಹಳ ಚೆನ್ನಾಗಿದ್ದೀರಿ ಅಂತ ಸುಮ್ಮನಿರಬೇಡಿ, ನಿಮ್ಮ ಮಕ್ಕಳು ಚೆನ್ನಾಗಿದ್ದಾರೆ ಅಂತ ಸುಮ್ಮನಿರಬೇಡಿ. ನಿಮ್ಮ ಗೆಳೆಯರು, ಇಷ್ಟರು, ಮಿತ್ರರು, ಬಂಧುಗಳು, ಬಾಂಧವರು, ಹೆತ್ತ ಮಕ್ಕಳು ಮಾತ್ರ ಮಕ್ಕಳು ಅಂತ ಭಾವಿಸಬೇಡಿ. ಸುತ್ತಮುತ್ತ ಇದ್ದವರೆಲ್ಲ ಸಜ್ಜನರೆಲ್ಲ ಮಕ್ಕಳೇ ಅಂತ ಭಾವಿಸಿ ನಿಮ್ಮ ಮಕ್ಕಳ ಬಗ್ಗೆ ಇನ್ನೊಬ್ಬರಿಂದ ತಿಳಿಯುವಂತೆ, ಇನ್ನೊಬ್ಬರ ಮಕ್ಕಳ ಬಗ್ಗೆ ನಿಮಗೆ ಕಂಡಾಗ ಅವರಿಗೂ ತಿಳಿಸಿ, ನೀವು ಉಪದೇಶ ಮಾಡುವುದಕ್ಕೆ ಸಾಧ್ಯವಾದರೆ ಮಾಡಿ. ನಮ್ಮ ಧರ್ಮದ ಯುವಕರು ಯುವತಿಯರು ನಮ್ಮ ಧರ್ಮದವರೇ ಆಗಿ ಉಳಿಯಬೇಕು. ಈ ಸನಾತನ ಧರ್ಮವನ್ನೇ ಅನುಸರಣೆ ಮಾಡಬೇಕು. ಭಗವಂತನಲ್ಲಿ ಭಕ್ತಿಯನ್ನು ಮಾಡಬೇಕು. ದೇಶದಲ್ಲಿ ಭಕ್ತಿಯನ್ನು ಮಾಡ್ತಾ ಶ್ರದ್ಧೆಯಿಂದ ಸಜ್ಜನರಾಗಿ ಸಾಧುಗಳಾಗಿ ಇರಬೇಕು. ಅದಕ್ಕಾಗಿ ಏನೆಲ್ಲ ಪ್ರಯತ್ನ ಮಾಡಬೇಕೋ ಅದನ್ನು ಮಾಡಿದರೆ ಮಾತ್ರ ನಮ್ಮ ಧರ್ಮ ಉಳಿಯುತ್ತದೆ, ನಮ್ಮ ರಾಜ್ಯ ಉಳಿಯುತ್ತದೆ, ನಮ್ಮ ರಾಷ್ಟ್ರ ಉಳಿಯುವುದಕ್ಕೆ ಸಾಧ್ಯ ಇದೆ. ಇಲ್ಲದಿದ್ದರೆ ಇದು ಮತಾಂತರ, ಇದು ರಾಷ್ಟ್ರಾಂತರ, ಇದಾಗಬಾರದು. ಅದಕ್ಕಾಗಿ ಎಲ್ಲರೂ ಪ್ರಯತ್ನವನ್ನು ಮಾಡಬೇಕು. ಕೇವಲ ನಮ್ಮ ಧರ್ಮದವರು ಅಂತನ್ನುವ ಸೋಗಿನೊಳಗೆ ಇನ್ನುಳಿದ ದುರ್ಗುಣಗಳನ್ನೆಲ್ಲ ಮೈಯಲ್ಲಿ ತುಂಬಿಸಿಕೊಂಡು ಪ್ರಯೋಜನ ಇಲ್ಲ. ಗುಣವಂತರಾಗುವಂತೆ ಎಲ್ಲರೂ ಪ್ರಯತ್ನ ಮಾಡಬೇಕು ಅಂತ ಶ್ರೀರಾಮಚಂದ್ರ ಬಹಳ ಸ್ಪಷ್ಟವಾಗಿ ಆದೇಶವನ್ನು ಮಾಡ್ತಾ ಇದ್ದಾನೆ. ಆದೇಶ ಮಾಡಿದ ಆ ಭಗವಂತನ ಕಾಲನ್ನೇ ಗಟ್ಟಿಯಾಗಿ ಹಿಡಿಯೋಣ, ಶ್ರೀರಾಮಚಂದ್ರನ ಪಾದಗಳನ್ನೇ ಹಿಡಿಯೋಣ, ಶ್ರೀರಾಮನ ನಾಮವನ್ನೇ ಜಪಿಸೋಣ. ಈ ಅಧರ್ಮ, ಅನ್ಯಾಯ, ಮತಾಂತರ, ಧರ್ಮಾಂತರ ಇವುಗಳನ್ನು ದೂರ ಅಟ್ಟೋಣ. ಯುವಕ ಯುವತಿಯರಲ್ಲಿ ಧರ್ಮದ ಸಂಸ್ಕಾರವನ್ನು, ಧರ್ಮದ ಬೀಜವನ್ನು ಬಿತ್ತೋಣ.